ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಯಾವ ಥರ ಮಾಡೋದು ಅಂತೇಳಿ ನೋಡೋಣ. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ ಹೇಳ್ತಾರೆ. ಇದರಲ್ಲಿ ವಿಟಮಿನ್ ಸಿ ಅಧಿಕವಾಗಿರುತ್ತೆ. ವಿಟಮಿನ್ ಎ ಮತ್ತು ಬಿನೂ ಸಹ ಇದೆ ಅಂತೇಳಿ ಹೇಳ್ತಾರೆ. ಬನ್ನಿ ಹಾಗಾದರೆ ಈ ನೆಲ್ಲಿಕಾಯನ್ನು ಉಪಯೋಗಿಸ್ಕೊಂಡು ಉಪ್ಪಿನಕಾಯನ್ನು ಯಾವ ಥರ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಉಪ್ಪಿನಕಾಯನ್ನು ಮಾಡಲಿಕ್ಕೆ ನಾನಿಲ್ಲಿ ಒಂದು ಅರ್ಧ kg ನೆಲ್ಲಿಕಾಯನ್ನು ತೊಗೊಂಡು ಇದನ್ನು ತೊಳೆದು ಇಟ್ಕೊಂಡಿದ್ದೀನಿ. ಈ ಉಪ್ಪಿನಕಾಯನ್ನು ನಾವು ಇನ್ಸ್ಟಂಟ್ ಉಪ್ಪಿನಕಾಯಿ ಅಂತಲೇ ಹೇಳ್ಬೋದು. ಮಾಡಿದ ತಕ್ಷಣವೇ ಉಪಯೋಗಿಸ್ಬೋದು. ಇಲ್ಲಿ ನಾನು ಇಡ್ಲಿ ಕುಕ್ಕರನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಾನು ಸ್ಟೀಮ್ದು ಪ್ಲೇಟ್ ಇರುತ್ತಲ್ವ, ಆ ಪ್ಲೇಟನ್ನು ಉಪಯೋಗಿಸಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಈ ಥರ ಸ್ಟೀಮ್ ಮಾಡಲಿಕ್ಕೆ ಪ್ಲೇಟ್ ಇಲ್ಲ ಅಂತ ಹೇಳಿದ್ರೆ ನೀವು ಇಡ್ಲಿ ಸ್ಟ್ಯಾಂಡಲ್ಲೂ ಸಹ ಇಟ್ಟು ಇದನ್ನು ಬೇಯಿಸ್ಕೋಬೋದು. ನಾನು ಆ ಸ್ಟೀಮ್ ಮಾಡುವಂಥ ಪ್ಲೇಟಿಗೆ ನೆಲ್ಲಿಕಾಯನ್ನು ಹಾಕಿ 6 ಹಸಿಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಹಸಿಮೆಣಸಿನ್ಕಾಯಿ ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಕಿ ಇದನ್ನು ನಾವು ಒಂದು 10ರಿಂದ 12 ನಿಮಿಷ ಸ್ಟೀಮಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಇವಾಗ ನಾವು ಉಪ್ಪಿನಕಾಯಿಗೆ ಒಂದು ಪೌಡರನ್ನು ರೆಡಿ ಮಾಡ್ಕೊಳ್ಳೋಣ. ಆ ಪೌಡರ್ಗೆ ನಾನು 2 ಟೀ ಸ್ಪೂನಷ್ಟು ಸಾಸಿವೆನ ತೊಗೊಂಡಿದ್ದೀನಿ, 1 ಟೀ ಸ್ಪೂನಷ್ಟು ಮೆಂತ್ಯನ ತೊಗೊಂಡಿದ್ದೀನಿ, ಒಂದು 4 ಚಿಕ್ಕದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಜವಾರಿ ಬೆಳ್ಳುಳ್ಳಿನ. ಇಲ್ಲಿ ನೆಲ್ಲಿಕಾಯಿ ಬೇಯಕ್ಕಿಟ್ಟು ನಾವು ಇದು ಪೌಡರನ್ನು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಪೌಡರ್ ರೆಡಿ ಮಾಡ್ಕೊಳ್ಳಿಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯನ ಮಾತ್ರ ಇವಾಗ ಹುರಿದು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಅರ್ಧ ಮೆಂತ್ಯನ ನಾನು ಡೈರೆಕ್ಟಾಗಿ ಉಪ್ಪಿನಕಾಯಿಗೆ ಸೇರಿಸ್ತೀನಿ. ಇದನ್ನು ಕೆಂಪಾಗೋವರೆಗೂ ಹುರಿದು ತೆಗೆದಿಟ್ಕೊಳ್ತಾ ಇದ್ದೀನಿ. ನಂತರ 2 ಟೀ ಸ್ಪೂನ್ ಸಾಸಿವೆ ತೊಗೊಂಡಿದ್ವಲ್ವ, ಆ 2 ಟೀ ಸ್ಪೂನ್ ಸಾಸಿವೆನ ಚೆನ್ನಾಗಿ ಹುರಿದು ಅದನ್ನು ಸಹ ತೆಗೆದಿಟ್ಕೊಳ್ತಾ ಇದ್ದೀನಿ. ಇವಾಗ ಹುರಿದಿರೋಂಥ ಮೆಂತ್ಯ ಮತ್ತು ಸಾಸಿವೆನ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಇದನ್ನು ಪೌಡರ್ ಮಾಡಿ ಇಟ್ಕೊಳ್ಳೋಣ. ಈ ಉಪ್ಪಿನಕಾಯಿಗೆ ನಾನು ಸ್ವಲ್ಪ ಬೆಲ್ಲನೂ ಉಪಯೋಗಿಸ್ತಾ ಇದ್ದೀನಿ. ಒಂದು 150 ಗ್ರಾಮಷ್ಟು ಬೆಲ್ಲನ ಸ್ವಲ್ಪ ನೀರನ್ನು ಹಾಕಿ ಸ್ಟವ್ ಮೇಲೆ ಇಟ್ಟು ಕರಗಿಸಿಟ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಚೆನ್ನಾಗಿರೋ ಬೆಲ್ಲನೇ ಇದೆ ಅಂತ ಹೇಳಿದ್ರೆ ನೀವು ಡೈರೆಕ್ಟಾಗಿ ಉಪಯೋಗಿಸ್ಬೋದು, ಕರಗಿಸೋ ಅಂಥ ಅವಶ್ಯಕತೆ ಇಲ್ಲ. ಇವಾಗ ಇಲ್ಲಿ ನೆಲ್ಲಿಕಾಯಿ ಬೆಂದಾಗಿದೆ. ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಟು ತಣ್ಣಗಾದ ನಂತರ ನಾವು ಅದನ್ನು ಬಿಡಿಸ್ಕೊಳ್ಳೋಣ. ಅದು ಬೆಂದಾದಮೇಲೆ ಅದರಲ್ಲಿ ಕ್ರ್ಯಾಕ್ಸ್ ಆಗಿರುತ್ತೆ. ನಾವು ಈಸಿಯಾಗಿ ಕೈಯಲ್ಲೇ ಇದನ್ನು ಪೀಸ್ಗಳಾಗಿ ಮಾಡ್ಕೋಬೋದು. ಒಂದರಲ್ಲಿ ನಮಗೆ 6 ಪೀಸಸ್ ಸಿಗುತ್ತೆ. ಈಗ ನೋಡ್ತಾ ಇರ್ಬೋದು, ಈ ಥರ ನಾವು ಬಿಡಿಸಿ ಬೀಜನ ತೆಗೆದು ಇಟ್ಕೊಳ್ಳೋಣ. ಇವಾಗ ಅದೇ ಥರ ಎಲ್ಲನೂ ಬೀಜನ ಬಿಡಿಸಿ ಇಟ್ಕೊಂಡಿದ್ದೀನಿ, ಪೀಸಸ್ ಮಾಡಿಕೊಂಡು. ಇಲ್ಲ ಬೆಲ್ಲನೂ ಸಹ ಕರಗಿಸಿದ್ದೀನಿ. ಇದನ್ನು ಪಾಕ ಬರ್ಸ್ಕೋಬೇಕು ಅಂತೇನಿಲ್ಲ, ನಾವು ಸ್ವಲ್ಪನೇ ನೀರು ಹಾಕಿರೋದ್ರಿಂದ ಅದು ಗಟ್ಟಿನೇ ಬಂದಿರುತ್ತೆ. ಇವಾಗ ಇಲ್ಲಿ ಬೆಳ್ಳುಳ್ಳಿನೂ ಜಜ್ಜಿ ಇಟ್ಕೊಂಡಿದ್ದೀನಿ. ಉಳಿದಿರೋಂಥ ಅರ್ಧ ಟೀ ಸ್ಪೂನು ಮೆಂತ್ಯನೂ ಸಹ ಬೌಲಲ್ಲಿದೆ. ಇವಾಗ ಉಪ್ಪಿನಕಾಯಿಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಇಲ್ಲೊಂದು ಬಾಣಲೆಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಒಂದು 1/4 ಟೀ ಸ್ಪೂನಷ್ಟು ಸಾಸಿವೆ, ಜಜ್ಜಿರೋಂಥ ಬೆಳ್ಳುಳ್ಳಿನ ಹಾಕ್ಕೊಂಡು ಬೆಳ್ಳುಳ್ಳಿದು ಹಸಿ ವಾಸನೆ ಹೋದ ನಂತರ ಅದಕ್ಕೆ ಮೆಂತ್ಯನ ಸೇರಿಸ್ಕೊಳ್ತಾ ಇದ್ದೀನಿ. ಮೆಂತ್ಯ ಸ್ವಲ್ಪ ಕೆಂಪಾಗೋವರೆಗೂ ಎಣ್ಣೆಯಲ್ಲಿ ಹುರ್ಕೊಂಡು ನಂತರ ಬೀಜ ಬಿಡಿಸ್ಕೊಂಡಂತಹ ನೆಲ್ಲಿಕಾಯಿ ಮತ್ತು ಮೆಣಸಿನ್ಕಾಯಿಯನ್ನು ಸಹ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಸ್ಟವನ್ನು ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 2 ನಿಮಿಷ ಎಣ್ಣೆಯಲ್ಲಿ ಅದನ್ನು ಬಾಡಿಸ್ಕೊಳ್ಳೋಣ. ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ 1.5 ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನಂತರ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಸೇರಿಸ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾವು ಮೆಂತ್ಯ ಮತ್ತು ಸಾಸಿವೆನ ಪೌಡರ್ ಮಾಡಿಟ್ಕೊಂಡಿದ್ವಲ್ವ, ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಕರಗಿಸಿರೋಂಥ ಬೆಲ್ಲನೂ ಸಹ ಸೋಸಿ ಚೆನ್ನಾಗಿ ಇದನ್ನು ಒಂದು 2ರಿಂದ 3 ನಿಮಿಷ ಕುದಿಸ್ಕೋಬೇಕಾಗತ್ತೆ ಉಪ್ಪಿನಕಾಯನ್ನು. ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಮತ್ತು ಇವಾಗ ಉಪ್ಪಿನಕಾಯಿ ಮಾಡಾದ್ಮೇಲೂ ಸಹ ಚೆನ್ನಾಗಿ ಕುದಿಸ್ಕೊಳ್ತಾ ಇರೋದ್ರಿಂದ ನಾವು ರೂಮ್ ಟೆಂಪ್ರೇಚರಲ್ಲೇ ಎಷ್ಟು ದಿನ ಬೇಕಂದರೂ ಈ ಉಪ್ಪಿನಕಾಯಿನ ಇಟ್ಕೊಂಡು ಉಪಯೋಗಿಸ್ಕೋಬೋದು. ಇವಾಗ ನೋಡ್ತಾ ಇರ್ಬೋದು, ಇದು ಚೆನ್ನಾಗಿ ಕುದೀತಾ ಇದೆ. ಕುದ್ದಾದ ನಂತರ ನಾನಿಲ್ಲಿ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಗಾಜಿನ ಬಾಟ್ಲುಗಳಲ್ಲಿ ಅಥವಾ ಪಿಂಗಾಣಿದು ಜಾರ್ಗಳಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ನೀವು ಒಂದ್ಸಲ ಈ ಉಪ್ಪಿನಕಾಯನ್ನು ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತೇಳಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಬೆಟ್ಟದ ನೆಲ್ಲಿಕಾಯನ್ನು ನಾವು ನಿಯಮಿತವಾಗಿ ಬಳಸಬೇಕು ಅಂತೇಳಿ ಹೇಳ್ತಾರೆ. ಇದರಿಂದ ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಹಾಗಾಗಿ ಈ ಥರ ನಾವು ಉಪ್ಪಿನಕಾಯನ್ನು ಮಾಡಿಟ್ಕೊಂಡು ನಿಯಮಿತವಾಗಿ ಬಳಸ್ತಾ ಬಂದರೆ ಅದರದ್ದು ಹೆಲ್ತ್ ಬೆನಿಫಿಟ್ಸನ್ನು ನಾವು ಪಡ್ಕೋಬೋದು. ಈ ಥರ ಹೆಲ್ದಿ ರೆಸಿಪೀಸ್ಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.